ಹಾಗಾದ್ರೆ ಈಗಿನ ಮಕ್ಕಳು ಕೂಡ ಈಗಿನ ಜನರೇಷನ್ ಅನ್ನೇ ಜಾಸ್ತಿ ಅಳವಡಿಸಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ ಸರ್? ಯಾಕಂದ್ರೆ ಯಾವ್ದಾದ್ರು ನೀವು ಪಾಠ ಮಾಡಿದಾಗ ಅವರ ಗಮನ ಬೇರೆಡೆನೆ ಇರುತ್ತೆ. ಅಲ್ಲ, ಅರ್ಥ ಮಾಡಿಕೊಂಡ್ರು ಕೂಡ ಅದನ್ನು ಬದಿಗಿಡುವಂಥ ಒಂದು ಅಭ್ಯಾಸ ಶುರುವಾಗಿದೆ ಇವತ್ತು. ಯಾಕಂದರೆ ದೊಡ್ಡವರಿದ್ದರೆ ಅವರಿಂದ ಲಾಭ ಆಗ್ತದೆ, ನಮಗೆ ಬಡವರಿಂದ ಏನೂ ಲಾಭ ಆಗಲ್ಲ ಅನ್ನೋ ವಿಚಾರ. ನಾವು ಯಾವ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದ್ದೇವೆ, ಯಾರಿಗೆ ಕಷ್ಟ ಕೊಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಯಾವ ಯೋಚನೆಯೂ ಇಲ್ಲ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು, ಅದೇ ಇವತ್ತಿನ ಆ್ಯಂಬಿಷನ್. ಆದ್ದರಿಂದ ಎಂಥ ವ್ಯಕ್ತಿಗಳಿದ್ದಾರೆ ನೋಡಿ. ಇವತ್ತಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಾನು ಓದಿದೆ. ನೀವು ಹೇಳುವಾಗ ನಂಗೊಂದು ವಿಚಾರ ಬಂತು ಸರ್. ಈಗ ರಾಜಕಾರಣಿಗಳ ಮೇಲೆ ಬಹಳಷ್ಟು ಕೇಸ್ಗಳಿರುವಂಥದ್ದು, ಆ ವ್ಯಕ್ತಿನ ಚುನಾವಣೆಗೆ ನಿಲ್ಲಿಸಲೇಬಾರ್ದು ಅನ್ನೋ ರೀತಿಯಲ್ಲಿ ಕಾನೂನಲ್ಲಿ ಇಲ್ವಾ? ಇವತ್ತು ಚರ್ಚೆ ನಡೀತಾ ಇದೆ ಆ ರೀತಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಯಾಕೆ ಅದು ಇನ್ನೂ ಅಳವಡಿಕೆ ಅದೇ ಬಂದದ್ದು. ಇಂಥ ಕೇಸ್ಗಳು ಮುಂದಕ್ಕೆ ಹೋದರೆ ಅವರಿಗೆ ಲಾಭ ಆಗ್ತದೆ, ಅದಕ್ಕೆ ಅದರಲ್ಲಿ ತಡ ಆಗ್ತಾ ಇರ್ತದೆ. ಈ ಕೇಸ್ಗಳಲ್ಲಿ ಬೇಕಿದ್ದಾಗ ನಾವು 2-3 ದಿವಸದಲ್ಲಿ ಕೇಸ್ ಮುಗಿಬಹುದು, ಬೇಡದಿದ್ದರೆ 2-3 ವರ್ಷಕ್ಕಿಂತ ಜಾಸ್ತಿ ಬೇಕಾದೀತು. ಆ ಭಾವನೆ ನಾವು ಸಮಾಜದ ಇದರಿಂದ ಮನಸ್ಸಿನಿಂದ ದೂರ ಇಡಬೇಕಾಗಿದೆ. ಸರ್ವರಿಗೂ ಒಂದೇ ಕಾನೂನು, ಈ ಒಂದು ಸಿಸ್ಟಮ್ ಬಂದರೆ, ಜಾರಿಗೆ ಬಂದರೆ ನಿಜವಾದ ಜಸ್ಟಿಸ್ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.